ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಸಾಂಪ್ರದಾಯಿಕ ಲಂಚ್ ಬಾಕ್ಸ್ಗೆ ಹಾಗೂ ಪೂಜೆ ಹಬ್ಬಗಳಿಗೆ ಪರ್ಫೆಕ್ಟ್ ಆಗಿರುವ ರುಚಿಕರವಾದ ನಿಂಬೆಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಪದಾರ್ಥಗಳು: ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕೊಬ್ಬರಿ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ನಿಂಬೆ ರಸ ಹಾಗೂ ಹಸಿಮೆಣಸಿನಕಾಯಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ಹಸಿಮೆಣಸಿನಕಾಯಿಗಳನ್ನು ಹಾಕಿ ನಯವಾಗಿ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ, ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸಿ. ಸಾಸಿವೆ ಸಿಡಿಯಲು ಕೆಲವು ಸೆಕೆಂಡುಗಳು ಕಾಯಿರಿ. ಈಗ ಜೀರಿಗೆಯನ್ನು ಸೇರಿಸಿ. ಜೀರಿಗೆ ಕೂಡ ಚಟಪಟ ಎನ್ನಲು ಕೆಲವು ಸೆಕೆಂಡುಗಳನ್ನು ಬಿಡಿ. ನಂತರ ಶೇಂಗಾ ಬೀಜಗಳನ್ನು ಹಾಕಿ ನೀಟಾಗಿ ಹುರಿದುಕೊಳ್ಳಿ. ಈಗ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಯಿರಿ. ಬೇಳೆಗಳು ಒಂಬಣ್ಣಕ್ಕೆ ಬಂದ ಮೇಲೆ ಹಚ್ಚಿದ ಈರುಳ್ಳಿ ಮತ್ತು ಫ್ರೆಶ್ ಕರಿಬೇವು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕತ್ತರಿಸಿದ ಟೊಮೆಟೊ ಹಾಕಿ ಮೆತ್ತಗಾಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಾವು ಮೊದಲೇ ರುಬ್ಬಿಟ್ಟುಕೊಂಡ ಹಸಿಮೆಣಸಿನಕಾಯಿ ಪೇಸ್ಟನ್ನು ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಬೆರೆಸಿ. ನಂತರ ತುರಿದ ಹಸಿ ತೆಂಗಿನಕಾಯಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಈಗ ಒಳ್ಳೆ ಬಣ್ಣಕ್ಕಾಗಿ ಅರಿಶಿಣ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕೊನೆಯದಾಗಿ ನಿಂಬೆಹಣ್ಣಿನ ರಸ ಮತ್ತು ಸಣ್ಣಗೆ ಹಚ್ಚಿದ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಬೆರೆಸಿ ನಿಮ್ಮ ರುಚಿಕರವಾದ ಚಿತ್ರಾನ್ನದ ಗೊಜ್ಜು ಈಗ ಸಿದ್ಧವಾಗಿದೆ. ಇದನ್ನು ಪಕ್ಕಕ್ಕೆ ಇಡಿ. ಈಗ ಬೇಯಿಸಿ ತಣ್ಣಗೆ ಮಾಡಿಕೊಂಡ ಅನ್ನವನ್ನು ತೆಗೆದುಕೊಂಡು ತಯಾರಿಸಿಟ್ಟುಕೊಂಡ ಚಿತ್ರಾನ್ನ ಗೊಜ್ಜನ್ನು ಅನ್ನಕ್ಕೆ ಸೇರಿಸಿ. ಅನ್ನ ಮುರಿಯದಂತೆ ಹಗುರವಾಗಿ ಗೊಜ್ಜು ಮತ್ತು ಅನ್ನ ಒಂದಕ್ಕೊಂದು ಪೂರ್ತಿಯಾಗಿ ಬೆರೆಯುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಘಮಘಮಿಸುವ ನಿಂಬೆಹಣ್ಣಿನ ಚಿತ್ರಾನ್ನ ಈಗ ಸವಿಯಲು ಸಿದ್ಧ. ನೀವು ಕೂಡ ಈ ಚಿತ್ರಾನ್ನವನ್ನು ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನಲ್ಲಿ ಇನ್ನೂ ಅನೇಕ ವೆರೈಟಿ ಬ್ರೇಕ್ಫಾಸ್ಟ್ ಹಾಗೂ ರೈಸ್ ರೆಸಿಪಿ ವಿಡಿಯೋಗಳಿವೆ. ಸಮಯ ಸಿಕ್ಕಾಗ ತಪ್ಪದೆ ಅವುಗಳನ್ನು ಒಮ್ಮೆ ನೋಡಿ. ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.